ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ವೈಟ್ ಹೇರ್ನ ಬ್ಲ್ಯಾಕ್ ಹೇರ್ ಮಾಡೋದು ಯಾವ ರೀತಿ ಅಂತ ಮನೇಲೇ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ಇವತ್ತು ಒಂದು ರೆಮಿಡಿನ ತೋರಿಸ್ತಾ ಇದ್ದೀನಿ. ಬನ್ನಿ ಆ ರೆಮಿಡಿ ಯಾವುದು ಅಂತ ನೋಡೋಣ. ನೋಡ್ತಾ ಇರ್ಬೋದು ನೀವು, ನಾನು 2 ರೆಮಿಡಿ ಯಾವ್ದು ತೊಗೊಂಡಿದ್ದೀನಿ ಅಂತಂದರೆ ಮೆಂತ್ಯ ಹಾಗೆ ಈರುಳ್ಳಿ ಸಿಪ್ಪೆ. ಇವೆರಡೇ ಸಾಕು ನಿಮಗೆ ಹೇರ್ ಪ್ಯಾಕ್ನ ಮಾಡೋದಕ್ಕೆ. ಈರುಳ್ಳಿ ಆಗಿರ್ಬೋದು, ಈರುಳ್ಳಿ ಸಿಪ್ಪೆ ಆಗಿರ್ಬೋದು ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು. ಹಾಗೆ ಮೆಂತ್ಯ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮಗೆ ತುಂಬಾ ಹೀಟ್ ಆದರೆ ಮೆಂತ್ಯ ನಮ್ಮ ಬಾಡಿಗೂ ಅಷ್ಟೇ ಒಳ್ಳೆಯದು, ಹಾಗೆ ನಮ್ಮ ಹೇರಿಗೂ ಕೂಡ ತುಂಬಾ ಒಳ್ಳೆಯದು. ನೀವು ಹೊರಗಡೆಯಿಂದ ಕೆಮಿಕಲ್ ಉಪಯುಕ್ತ ಇರುವಂತಹ ಹೇರ್ ಡ್ರೈನ ತಂದು ಅಪ್ಲೈ ಮಾಡೋದ್ರಿಂದ ತುಂಬಾ ಒಬ್ಬೊಬ್ಬರಿಗೆ ಕಣ್ಣು ಉರಿ ಬರುತ್ತೆ, ಹಾಗೆ ಅಲರ್ಜಿ ಆಗುತ್ತೆ ಮತ್ತು ಮೊಡವೆ ಕೂಡ ಆಗುತ್ತೆ. ಅದು ಯಾವುದೂ ಇಲ್ಲದಿರೋ ರೀತಿ ಇದನ್ನು ಉಪಯೋಗಿಸಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ಬಾಣಲೆ ಎಲ್ಲ ಕಾಯ್ದಿದ್ದಾದಮೇಲೆ ನಾನು ಮೆಂತ್ಯನ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಹೇರಿಗೆ ತುಂಬಾ ಬಿಳಿ ಕೂದಲಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಮೆಂತ್ಯನ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮೆಂತ್ಯ ಎಲ್ಲ ನೀಟಾಗಿ ಕಪ್ಪಾಗೋ ರೀತಿ ಹುರ್ಕೋಬೇಕು. ತುಂಬ ನೀಟಾಗಿ ಕಪ್ಪಾಗೋ ರೀತಿ ಹುರಿದ್ರೆ ಮಾತ್ರ ಇದು ಹೇರ್ ಡ್ರೈ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ನೀಟಾಗಿ ಮೆಂತ್ಯನ ಹುರ್ಕೊಳ್ಳಿ. ನೋಡ್ತಾ ಇರ್ಬೋದು ಮೆಂತ್ಯ ಯಾವ ರೀತಿ ಕಪ್ಪಾಗಿ ನಾನು ಹುರಿದಿದ್ದೀನಿ ಅಂತ. ಇವಾಗ ನೀವು ಈರುಳ್ಳಿ ಸಿಪ್ಪೆನ ಹಾಕಿ ನೀಟಾಗಿ ಈರುಳ್ಳಿ ಸಿಪ್ಪೆ ಎಲ್ಲ ಕಪ್ಪಾಗೋ ರೀತಿ ಹುರ್ಕೋಬೇಕು. ನೀವು ನಿಮ್ಮ ಹೇರಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಈರುಳ್ಳಿ ಸಿಪ್ಪೆ ಹಾಗೆ ಮೆಂತ್ಯನ ತಗೊಳ್ಳಿ. ಈರುಳ್ಳಿ ಸಿಪ್ಪೆನೂ ಅಷ್ಟೇ ತುಂಬಾ ಕಪ್ಪಾಗೋ ರೀತಿ ಹುರ್ಕೋಬೇಕು. ಆವಾಗಲೇ ನಮ್ಮ ವೈಟ್ ಹೇರು ಬ್ಲ್ಯಾಕ್ ಹೇರ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಾ ಇರ್ಬೋದು ಮೆಂತ್ಯ ಹಾಗೆ ಈರುಳ್ಳಿ ಸಿಪ್ಪೆ ಯಾವ ರೀತಿ ನಾನು ಕಪ್ಪಾಗೋ ರೀತಿ ಹುರಿದಿದ್ದೀನಿ ಅಂತ. ನಾವು ಇದನ್ನು ಇವಾಗ ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ಬನ್ನಿ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಸಣ್ಣಗಾಗೋ ರೀತಿ ಪೌಡ್ರನ್ನ ಮಾಡ್ತೀನಿ. ನೋಡಿದ್ರಲ್ವ ನಾನು ಯಾವ ರೀತಿ ಸಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ. ನೀವು ಇದೇ ರೀತಿ ನೀಟಾಗಿ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರೆಲ್ಲ ರೆಡಿ ಆಗಿದ್ದಾದಮೇಲೆ ನೀವು ಅದಕ್ಕೆ ಕೊಕೊನೆಟ್ ಆಯಿಲ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡ್ತಾನೆ ಗೊತ್ತಾಗುತ್ತೆ ಕಲರ್ ಯಾವ ರೀತಿ ಬರುತ್ತೆ ಅಂತ. ನೋಡ್ತಾ ಇರ್ಬೋದು ನಾನು ಎಣ್ಣೆನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಆಗಿ ಬರ್ತಾಯಿದೆ. ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಲ್ಲ ಒಂದು 1/4 ಗಂಟೆ ಕಲಸಿ ಇಡಬೇಕು. ಆವಾಗ ತುಂಬಾ ಚೆನ್ನಾಗಾಗುತ್ತೆ ಹೇರ್ ಡ್ರೈ ಅಂತಲೇ ಹೇಳ್ಬೋದು. ನೋಡಿ, ಯಾವುದೇ ಕೆಮಿಕಲ್ ಇಲ್ದಲೇ ಮನೆಯಲ್ಲೇ ಉಪಯೋಗಿಸುವಂತಹ ಹೇರ್ ಡ್ರೈ. ಹಾಗೆ ನೀವು ಇದನ್ನು ತಿಂಗಳಿಗೆ 2 ಸಲ ನೀವು ಈ ಪ್ಯಾಕ್ನ ಅಪ್ಲೈ ಮಾಡ್ತಾ ಬನ್ನಿ. ತುಂಬಾ ಜಾಸ್ತಿ ವೈಟ್ ಹೇರ್ ಇದ್ದರೆ ಅಂತೂ ಬೇಗನೆ ಬ್ಲ್ಯಾಕ್ ಹೇರ್ ಆಗುತ್ತೆ. ಇವಾಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ವೈಟ್ ಹೇರ್ ಇರುತ್ತೆ. ಹಾಗಾಗಿ ಮೆಂತ್ಯ ಮತ್ತು ಈರುಳ್ಳಿ ಸಿಪ್ಪೆ ಎರಡೂ ಕೂಡ ನ್ಯಾಚುರಲ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.